ಬೆಳಗಾವಿಯಲ್ಲೇ ನಡೆಸ್ತಾ ಇದ್ದೀರಿ. ಫೈನ್, ಐ ಅಪ್ರಿಷಿಯೇಟ್. ಅದರೊಳಗೆ ಹೇಳ್ಬೇಕು. ಆದರೆ ಭಾಳ ಒತ್ತು ಕೊಟ್ಟು ಡೆವಲಪ್ಮೆಂಟಲ್ಲಿ ಭಾಳ ಕಡಿಮೆ ಇದೆ ಅಲ್ಲ. ಬೇರೆ ಬೇರೆ ಎಲ್ಲ ಏನು 35 ಪ್ಯಾರಾಮೀಟರ್ಸ್ ಏನು ನಂಜುಂಡಪ್ಪ ತೆಗೆದುಕೊಂಡಿದ್ರು, ಆ ನಂಜುಂಡಪ್ಪ ತೆಗೆದುಕೊಂಡಂಥ 35 ಪ್ಯಾರಾಮೀಟರ್ಸ್, ಅದು ಹೆಲ್ತ್ ಇಂಡಿಕೇಟರ್ಸ್ ಆಗಲಿ, ಎಜುಕೇಷನ್ ಇಂಡಿಕೇಟರ್ಸ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಶಾಲೆ ಬಗ್ಗೆ ಆಗಲಿ, ಇವೆಲ್ಲ ಲೆಕ್ಕಾಚಾರ ನೋಡಿದ್ರೆ ಇನ್ ಮೋಸ್ಟ್ ಆಫ್ ದ ಪ್ಯಾರಾಮೀಟರ್ಸ್ ವಿ ಆರ್ ಮೋಸ್ಟ್ ಬ್ಯಾಕ್ವರ್ಡ್. ಆ ಕಾರಣದಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು, ವೈ ಡೋಂಟ್ ಯು ಹ್ಯಾವ್ ಅ ಸೆಷನ್ ಇನ್ ಗುಲ್ಬರ್ಗ? ಒಂದು ವಾರದ ಸೆಷನ್ ನೀವು ಮಾಡಿರಿ ಪ್ರತಿ ವರ್ಷ. ಯಾಕೆ ಮಾಡಬಾರ್ದು? ಇಲ್ಲ ವ್ಯವಸ್ಥೆ ಅಷ್ಟು ಇರಲಿಕ್ಕಿಲ್ಲ. ಬೆಳಗಾವಿಯಲ್ಲಿ ಪ್ರಾರಂಭದಲ್ಲಿ ವ್ಯವಸ್ಥೆ ಇತ್ತೇನು? KLE ಸೊಸೈಟಿಯಲ್ಲಿ ಕಂಡಕ್ಟ್ ಮಾಡಿದ್ವಿ. ನಮ್ಮ ಸಂಸ್ಥೆ ಜಾಗ ಕೊಡ್ತೀವಿ ನಾವು, ಅಲ್ಲಿ ಮಾಡಿರಿ. ಮತ್ತು ನಿಮ್ಗೆ ಎಲ್ಲಿ ಅನುಕೂಲದ, ಯಾಕೆ ದೊಡ್ಡ ಪ್ರಮಾಣದ ಟೆಂಪ್ರರಿ ವ್ಯವಸ್ಥೆ ಮಾಡಿರಿ. ಯಾಕೆ ಮಾಡಬಾರ್ದು? ಈ ಭಾಗದ ಜನರು ಬಂದು ನಿಮಗೆ ಬೇಡಿಕೆಯನ್ನು ಇಡ್ತಾರೆ, ಈ ಭಾಗದ ಸಮಸ್ಯೆಗಳನ್ನು ಈ ಭಾಗದ ಶಾಸಕರು ಮಾತಾಡ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕೆ ಮಾಡಬಾರ್ದು? ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ. ಕ್ಯಾಬಿನೆಟ್ ಮೀಟಿಂಗ್ ಎದಕ್ಕೆ ಮಾಡ್ತೀರಿ? ಸದನ ಯಾಕೆ ಮಾಡಬಾರ್ದು? ಇಲ್ಲ ಹೇಳ್ತಾರೆ, ನಿಮ್ಮಲ್ಲಿ ಅಲ್ಲಿ ಹೋಟೆಲ್ ಅಷ್ಟಿಲ್ಲ ರೀ, ಚಲೋ ಒಳ್ಳೆ ಹೋಟೆಲ್ ಇಲ್ಲ. ಏನು ಎಲ್ಲ ಶಾಸಕರು ನಾವೇನು 5 ಸ್ಟಾರ್ ಹೋಟೆಲಲ್ಲೇ ಇರಬೇಕನ, ಅಥವಾ 3 ಸ್ಟಾರ್ ಹೋಟೆಲಲ್ಲೇ ಇರಬೇಕಾ? ಇದ್ದ ವ್ಯವಸ್ಥೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ನಾನು ಒತ್ತು ಕೊಟ್ಟೆ. 22ನೇ ತಾರೀಕಿಗೆ, ನವೆಂಬರ್ 22ನೇ ತಾರೀಕಿಗೆ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸುಮಾರು 400ಕ್ಕಿಂತಲೂ ಹೆಚ್ಚಿಗೆ ಪ್ರಮುಖರು, ಒಂದು ಜಿಲ್ಲೆಯಿಂದ ಸುಮಾರು 50 ಜನ ಪ್ರಮುಖರ ಸಭೆಯನ್ನು ಮಾಡಿ ಡಿಸೆಂಬರ್ 29ನೇ ತಾರೀಕಿಗೆ ಸೋಮವಾರ ದಿವಸ ನಮ್ಮ ಸಮಾಜದ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು. ಈ ಸಮಾಜವನ್ನು ಸುಮಾರು 30 ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ನಿರಂತರ ಹೋರಾಟ ಮಾಡಿದ್ರು ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಮಗೇನು ಅನ್ಯಾಯ ಆಗಿದೆ, ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕೆ ಅಂತಕ್ಕಂಥ ಏನು ನಮ್ಮ ಸಮಾಜದ ವಿವಿಧ ಪ್ರದೇಶದಲ್ಲಿ ವಿವಿಧ ಪದಗಳಿಂದ ಏನು ಕರೆಯಲ್ಪಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮಾಜ. ರಾಜಕೀಯವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಸ್ತರದಲ್ಲಿ ಹಿಂದುಳಿದಂಥ ಈ ಸಮುದಾಯ ಎಂದೋ ST ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಬೇಕಾಗಿತ್ತು, ಆದರೆ ಸೇರಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಇದರಿಂದ ಈ ಸಮಾಜಕ್ಕೆ ಭಾಳ ಅನ್ಯಾಯವನ್ನು ಆಗಿದೆ. ಭಾರತ ದೇಶದಲ್ಲಿ 1956ನೇ ಇಸ್ವಿಗೆ SC ಮತ್ತು STಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಪ್ರಥಮವಾಗಿ. ಅದರಲ್ಲಿ ನಮ್ಮ ಸಮುದಾಯದ ಕೋಲಿ, ಡೋಗ್ರೆ ಕೋಲಿ ಮತ್ತು ಕೋಯ ಇದರ 7 ಪದಗಳು STಯಲ್ಲಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪದಗಳಾದಂಥ ಕೂಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಹೀಗೆ ಹಲವಾರು ಪದಗಳು ಅದರ ಪರ್ಯಾಯ ಪದಗಳಾಗಿರೋದ್ರಿಂದ ಎಂದೂ ನಮಗಿಂತಲೂ ಮುಂದುವರೆದಂಥವರು, ರಾಜ ಮಹಾರಾಜರಿದ್ದಂಥವರು SC STಗೆ ಸೇರ್ಪಡೆ ಆದರೆ ಅತ್ಯಂತ ಹಿಂದುಳಿದಂಥ ಈ ಸಮುದಾಯ ಯಾವತ್ತೂ STಗೆ ಸೇರಿಸಬೇಕಾಗಿತ್ತು. ಹೀಗಾಗಿ 56ರಲ್ಲೂ ಕೂಡ ಅನ್ಯಾಯ ಆಗಿದೆ, 76ರಲ್ಲಿ ಮತ್ತೊಮ್ಮೆ